ಸುಚಿ ಕಿಚಿ ಚಾನಲಲ್ಲಿ ಮುರಳಿಯವರೇ ಏನನ್ನ ಮಾಡಿದ್ದೀರಾ ಇವತ್ತು ವಿಶೇಷವಾಗಿ ಅಂತ ಕೇಳ್ತಾ ಇದ್ದೀರಾ. ನಾರ್ತ್ ಇಂಡಿಯಾದವರು ತುಂಬ ಇಷ್ಟಪಡುವಂಥದ್ದು ಒಂದು ಅದ್ಭುತವಾಗಿರುವಂಥ ನವರತ್ನ ಪಲಾವು. ಇದು ಹೆಂಗಿರುತ್ತೆ, ನಮ್ಮ ನಾಟಿ ಪಲಾವು, ದೊನೆ ಬಿರಿಯಾನಿ ಇವೆಲ್ಲ ಕೇಳಿದೆಯಲ್ಲ, ಅದೆಲ್ಲದಕ್ಕಿಂತ ಮೀರಿದ್ದು ಒಂದು ವಿಶೇಷವಾಗಿ ಒಂದು ಕಾಸ್ಟ್ಲಿ ಆಗಿರುವಂಥ ಒಂದು ಪಲಾವಿದು. ಅಂದರೆ ಪ್ರತಿದಿನ ಮಾಡ್ಕೊಳ್ಳುವಂಥದ್ದಲ್ಲ, ವಿಶೇಷವಾದ ದಿನಗಳಲ್ಲಿ ಬರ್ತಡೇ ಗಿರ್ತಡೇ, ಯಾರೋ ಮನೆಗೆ ಬರ್ತಾರೆ, ಸ್ಪೆಷಲ್ ಗೆಸ್ಟ್ ಬರ್ತಾರೆ ಅಂದಾಗ ಆ ಮನೇಲಿ ಮಾಡ್ಕೊಳ್ಳುವಂಥ ಒಂದು ಸ್ಪೆಷಲ್ ಐಟಮು ನಮ್ಮ ಸುಚಿ ಕಿಚಿ ಚಾನಲಲ್ಲಿ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. Namaste, welcome back to Suchi Kichi with Murli. This video is sponsored by Nandini, ಲಕ್ಷಾಂತರ ಗ್ರಾಹಕರ ಅಚ್ಚುಮೆಚ್ಚಿನ ಬ್ರ್ಯಾಂಡ್ ಅಮೃತ್ ನೋನಿ ಗ್ಯಾಸ್ಟ್ರಿನ್. ಅಜೀರ್ಣ, ಅಸಿಡಿಟಿ, ಗ್ಯಾಸ್ ಟ್ರಬಲ್ ಈ ಎಲ್ಲ ಪ್ರಾಬ್ಲಮ್ ದೂರ ಮಾಡುತ್ತೆ. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ ಎ, ಡಿ ಮತ್ತು ಇ. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ಮಿಲೆಟ್ಸ್, ನೇಚರ್ ಟು ಮ್ಯಾನ್ಕೈಂಡ್. ನವರತ್ನ ಅಂದ್ರೇನೆ 9 ರತ್ನಗಳು, ನಿಮ್ಗೆ ಗೊತ್ತಿರೋ ಹಾಗೆ. ಅದೇ ರೀತಿ ಆ ಹೆಸರು ಈ ಡಿಶ್ಗೆ ಬಂದಿದೆ ಅಂದರೆ ಅಷ್ಟು ಮೊಘಲಾಯ್ ಡಿಶ್ ಇದು, ಅಷ್ಟು ರಿಚ್ ಆಗಿರೋಂಥದ್ದು. 9 ರತ್ನಗಳ ಥರ ಇಲ್ಲಿ ನಾವು ತರಕಾರಿ ಹಾಗೂ ನಟ್ಸ್ನ ಸೇರಿ 9 ಥರ ಬಳಸ್ತೀವಿ. ಈ ಡಿಶ್ಗೆ ಮೇಯ್ನಾಗಿ ಟ್ರೆಡಿಷ್ನಲ್ ಆಗಿ ಮಾಡೋಂಥದ್ದು 9 ಥರ ತರಕಾರಿ ಹಾಗೂ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಿ ಮಾಡೋಂಥದ್ದು ನವರತ್ನ ಪಲಾವ್. ನವರತ್ನ ಪಲಾವ್ ಮಾಡೋದಕ್ಕೆ ಬೇಕಾಗುವ ಪದಾರ್ಥಗಳು: ಬಾಸ್ಮತಿ ರೈಸ್, ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸ್ ಹೂ, ಬಿರಿಯಾನಿ ಎಲೆ, ಜೀರಿಗೆ, ಮೆಣಸು, ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ, ಪನ್ನೀರ್, ಬಟಾಣಿ, ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಈರುಳ್ಳಿ, ಕಾಲಿಫ್ಲವರ್, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬಿರಿಯಾನಿ ಮಸಾಲ, ಗರಂ ಮಸಾಲ, ತುಪ್ಪ, ಉಪ್ಪು, ಎಣ್ಣೆ. ನವರತ್ನ ಪಲಾವ್ ಅಂದರೆ ಒಂದು ಮುಘಲಾಯಿ ಡಿಶ್. ಇದು ರಿಚ್ ಆಗಿರೋಂಥದ್ದು. ಇದಕ್ಕೆ ಬಾಸ್ಮತಿ ರೈಸ್ನೇ ಬಳಸಿದ್ರೆ ಒಳ್ಳೆಯದು. 1 ಗ್ಲಾಸ್ ಅಷ್ಟು ಬಾಸ್ಮತಿ ರೈಸ್ನ ಒಂದು 20 ನಿಮಿಷಗಳ ಕಾಲ ವಾಶ್ ಮಾಡಿ ನೆನೆಸಿಟ್ಕೊಳ್ಳಿ. ಇಲ್ಲಿ ವಾಶ್ ಮಾಡಿ ನೆನೆಸಿಟ್ಟಿದ್ದೀನಿ. ಹಾಗೆ ಇದನ್ನು ಮೊದಲನೇದಾಗಿಲಿ ಅನ್ನ ಮಾಡ್ಕೋಬೇಕು. ಈ ಪಲಾವ್ ಉಡಿ ಉಡಿಯಾಗಿದ್ದರೆ ಚೆನ್ನಾಗಿರುತ್ತೆ, ಬಿಡಿ ಬಿಡಿಯಾಗಿ ಯಾವುದೇ ಪಲಾವ್ ಬಿರಿಯಾನಿ ಬಿಡಿ ಬಿಡಿಯಾಗಿದ್ದರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ 1 ಗ್ಲಾಸ್ ರೈಸ್ಗೆ 2.5 ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ. 2.5 ಕಪ್ಸ್ ಅಷ್ಟು ನೀರನ್ನ ಬಾಯ್ಲ್ ಬರೋದಕ್ಕೆ ಇಟ್ಟಿದ್ದೀನಿ. ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀವಿ. ನೀರು ಕುದಿ ಬರುವಾಗ ಈಗ ರೈಸ್ನ ಆ್ಯಡ್ ಮಾಡೋಣ. ನೀರು ಕುದಿಯಕ್ಕೆ ಬಂದಿದೆ. ಈಗ ಮೊದಲನೇದಾಗಿ ಇದೆಲ್ಲ ಫ್ಲೇವರ್ಸ್, ನಮಗೆ ಅರೋಮಾ ಏನಿದೆ ಅದು ರೈಸ್ ಕುಕ್ ಆಗೋವಾಗಲೇ ಬಿಟ್ಕೊಳ್ಳುತ್ತೆ. ಬೇ ಲೀಫ್, ಬಿರಿಯಾನಿ ಎಲೆ 1, ಮೆಣಸು ಒಂದು 4ರಿಂದ 5 ಕಾಳಷ್ಟು ಮೆಣಸು, ಜೀರಿಗೆ 1/4 ಟೀ ಸ್ಪೂನಷ್ಟು ಜೀರಿಗೆ, ಹಾಗೂ 1 ಸಣ್ಣ ಟೀ ಸ್ಪೂನಷ್ಟು ಎಣ್ಣೆ ತುಪ್ಪ ಯಾವುದಾದ್ರೂ ಬಳಸ್ಕೋಬೋದು. ಅನ್ನ ಉದುರುದ್ರಾಗಿ ಆಗುತ್ತೆ, ಅದರಿಂದ ಬಳಸ್ಕೊಂಡಿದ್ದೀನಿ. ಎಣ್ಣೆ ಅಥವಾ ತುಪ್ಪ ಯಾವುದನ್ನಾರು ಹಾಕ್ಕೊಳ್ಳಿ. ಹಾಗೂ ರೈಸ್ಗೆ ಬೇಕಾಗಷ್ಟು ಸ್ವಲ್ಪ ಉಪ್ಪು. ಈಗ ನೆಂದಿರೋಂಥ ಬಾಸ್ಮತಿ ರೈಸ್ನ ಸೇರಿಸ್ತಾ ಇದ್ದೀನಿ. ಸ್ಪೈಸಸ್ ಹಾಕಿದ್ದೀವಿ, ಜೀರಿಗೆ, ಮೆಣಸು ಹಾಗೂ ಬಿರಿಯಾನಿ ಎಲೆನ. ಅದಕ್ಕೆ ಇವಾಗ ನೆಂದಿರೋಂಥ ಬಾಸ್ಮತಿ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಇದು ಪಾತ್ರೆಯಲ್ಲೇ ಹಾಗೆ ನಾವು ಬಿಡಿ ಬಿಡಿಯಾಗಿ ಅನ್ನನ ಮಾಡ್ಕೋಬೇಕು. ಇದು ಒಂದು ಸೈಡ್ ಆಗ್ತಾ ಇರಲಿ. ಅಷ್ಟರಲ್ಲಿ ಇಲ್ಲಿ ತರಕಾರಿಗಳು, ಪನ್ನೀರು ಎಲ್ಲನೂ ನಾವು ಒಂದು ಸೈಡು ಫ್ರೈ ಮಾಡಿ ಇಟ್ಕೊಂಡು ನಂತರ ಮಿಕ್ಸ್ ಮಾಡೋಂಥದ್ದು ಇದು ನವರತ್ನ ಪಲಾವ್. ಇಲ್ಲಿ ಒಂದು ಸೈಡ್ ಎಲ್ಲ ಫ್ರೈ ಮಾಡಿ ಇಟ್ಕೊಳ್ಳೋಣ. ನಾನು ಬಳಸ್ತಾ ಇದ್ದೀನಿ ನಂದಿನಿ ತುಪ್ಪ. ಇದು ಮೊಘಲಾಯಿ ಡಿಶ್ ಅಂದರೆ ತುಪ್ಪ ಬಳಕೆ ಇದ್ದೇ ಇದೆ. ತುಪ್ಪ ಎಣ್ಣೆ 2 ಮಿಕ್ಸ್ ಮಾಡಿ ಬಳಸ್ಕೋಬೋದು. ಸ್ವಲ್ಪ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದು ತೆಗೆದಿಟ್ಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ಬಾದಾಮಿ, ಗೋಡಂಬಿ, ನಿಮ್ಮ ಚಾಯ್ಸ್. ಇಷ್ಟು ಬಾದಾಮಿ, ಗೋಡಂಬಿ ಒಂದು 8ರಿಂದ 10, 1 ಗ್ಲಾಸ್ ರೈಸ್ಗೆ ಒಂದು 8-10 ಬಾದಾಮಿ ಗೋಡಂಬಿನ ಆ್ಯಡ್ ಮಾಡ್ಕೊಳ್ಳಿ. ತುಪ್ಪದಲ್ಲಿ ಹುರಿದು ಹಾಕ್ಕೊಂಡಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಪಲಾವ್ ಪ್ರತಿದಿನ ಮಾಡೋಂಥದ್ದರ ಸ್ಪೆಷಲ್ ಅಕೇಶನ್ಸಲ್ಲಿ, ಹಬ್ಬಗಳಲ್ಲಿ, ಸ್ಪೆಷಲ್ ಗೆಸ್ಟ್ ಬರ್ತಾರೆ ಅಂದಾಗ, ಪಾರ್ಟಿ ಇದ್ದಾಗ ನೀವು ಮಾಡ್ಕೋಬೋದು. ಎಸ್ಪೆಷಲಿ ವೆಜಿಟೇರಿಯನ್ಸ್ಗೆ ತುಂಬಾ ಇಷ್ಟ ಆಗೋಂಥದ್ದು. ಒಂದೇ ಥರ ಪಲಾವ್, ಬಿರಿಯಾನಿ, ಬಾತ್ಗಳು ತಿಂದು ಬೇಜಾರಾಗಿದ್ದರೆ ಇದು ಒಂದು ಸ್ವಲ್ಪ ಲೈಟ್ ಆಗಿರುತ್ತೆ, ಮೈಲ್ಡ್ ಆಗಿರುತ್ತೆ, ಹಾಗೂ ಒಂಥರ ರಿಚ್ ಟೇಸ್ಟ್ ಇರೋಂಥ ಪಲಾವ್ ಇದು. ಬಾದಾಮಿ, ಗೋಡಂಬಿ ಹುರಿದಿಟ್ಕೊಂಡಿದ್ವಿ. ಈಗ ದ್ರಾಕ್ಷಿ ಸ್ವಲ್ಪ. ಈಗ ಪನ್ನೀರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತರಕಾರಿ ಜೊತೆ ಪನ್ನೀರೂ ಆ್ಯಡ್ ಆಗುತ್ತೆ ಈ ಪಲಾವಲ್ಲಿ. ಪನ್ನೀರ್ನ ಸ್ವಲ್ಪ ಶಾಲೋ ಫ್ರೈ ಮಾಡಿ ಇಟ್ಕೊಳ್ಳೋಣ. ಪನ್ನೀರ್ಗೆ ಲೈಟಾಗಿ ಸ್ವಲ್ಪ ಸಾಲ್ಟ್ನ ಸ್ಪ್ರಿಂಕಲ್ ಮಾಡ್ತೀನಿ, ಯಾಕಂದರೆ ಪನ್ನೀರ್ ತುಂಬ ಬ್ಲ್ಯಾಂಡ್ ಆಗಿರುತ್ತೆ. ಪನ್ನೀರ್ ಗಟ್ಟಿ ಆಗಬಾರ್ದು, ಕಡಿಮೆ ಫ್ಲೇಮಲ್ಲಿ ಲೈಟಾಗಿ ಸ್ಟರ್ ಫ್ರೈ ಮಾಡ್ಕೊಳ್ಳಿ. ತುಂಬ ಕಲರ್ ಬದಲಾಗಬಾರ್ದು. ಪನ್ನೀರ್ ಗಟ್ಟಿ ಆಗಬಾರ್ದು ಮುಖ್ಯವಾಗಿ.
ಲೈಟಾಗಿ ಇದನ್ನ ಅದು ಪನ್ನೀರ್ ಬೇಯಷ್ಟು ಸ್ಟರ್ ಫ್ರೈ ಥರ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಎಲ್ಲ ಇದರಲ್ಲೇ ಬೇಯಬೇಕು. ಜಸ್ಟ್ ಎಲ್ಲ ಮಿಕ್ಸಪ್ ಮಾಡಿ ದಮ್ ಮಾಡೋದಷ್ಟೇ ಇದು. ಆಗಿದೆ ಪನ್ನೀರೀಗ ಒಂದು ತಟ್ಟೆಗೆ ತೆಗೆದಿಟ್ಕೋತೀನಿ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಅನ್ನ ಆಗಿದೆ ಇದರಲ್ಲಿ. ಇವಾಗ ಇದನ್ನು ಬಸ್ಕೋಬೇಕು. ನೀರು ಇರೋಂಥದ್ದು ನಾನು ಬಸ್ಕೋತಾ ಇದ್ದೀನಿ. ಮುಕ್ಕಾಲು ಬೇಯಿಸ್ಕೊಂಡ್ರೆ ಇನ್ನು ಕಾಲು ಭಾಗ ಇದರಲ್ಲಿ ನಾವು ದಮ್ ಮಾಡ್ಕೋಬೋದು. ಒಂದು ಗ್ಲಾಸ್ಗೆ ಕಾಲು ಕಪ್ಪಷ್ಟು ತರಕಾರಿ ತೊಗೊಂಡ್ರೆ ಸಾಕಾಗುತ್ತೆ. 1/4 ಕಪ್ಪಷ್ಟು ಬೀನ್ಸ್, ಕ್ಯಾರೆಟ್ 1/4 ಕಪ್ಪಷ್ಟು, ಕ್ಯಾಪ್ಸಿಕಮ್ 1/4 ಕಪ್ಪು, ಹೂಕೋಸು, ಕಾಲಿಫ್ಲವರ್ ಚೆನ್ನಾಗಿ ವಾಶ್ ಮಾಡಿ ಬಿಸಿನೀರಲ್ಲಿ ಹಾಕಿಟ್ಟಿರೋಂಥದ್ದು, ಕಾಲಿಫ್ಲವರ್ 1/4 ಕಪ್ಪಷ್ಟು, ಹಾಗೂ ಫ್ರೋಝನ್ ಪೀಸ್ ತೊಗೊಂಡಿದ್ದೀನಿ ವಾಶ್ ಆಗಿರೋಂಥದ್ದು 1/4 ಕಪ್ಪಷ್ಟು ಬಟಾಣಿ. ಹಸಿ ಬಟಾಣಿ ಸೀಸನ್ ಇದೆ, ಬಟಾಣಿನ ಬಳಸ್ಕೋಬೋದು. ತರಕಾರಿಗಳನ್ನೆಲ್ಲ ಸೇರಿಸಿದ್ದೀನಿ. ಈಗ ಸ್ವಲ್ಪ ಇಷ್ಟು ತರಕಾರಿಗೆ ಬೇಕಾಗಷ್ಟು ಲೈಟಾಗಿ ಉಪ್ಪನ್ನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಸ್ಟರ್ ಫ್ರೈ ಥರ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರನ್ನ ಚುಮ್ಕಿಸಿ ಇದನ್ನು ಬೇಯಿಸ್ಕೋಬೇಕು. ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಡೋಣ. ವೆರಿ ಲೈಟಾಗಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ತರಕಾರಿಗಳೆಲ್ಲ ಬೇಯಬೇಕು ನಮಗೆ. ಜಸ್ಟ್ ನೀರನ್ನ ಸ್ಪ್ರಿಂಕಲ್ ಮಾಡಿದ್ದೀನಿ, ಚುಮ್ಕಿಸಿದ್ದೀನಿ. ಇದನ್ನು ಈಗ ಲಿಡ್ನ ಕ್ಲೋಸ್ ಮಾಡಿ ಹಬೇಲೇನೆ ಅದು ತರಕಾರಿಗಳು ಬೇಯಬೇಕು. ಯಾರು ನಮ್ಮ ಸುಚಿ ಕಿಚಿ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಾನು ಮಾಡೋಂಥ ಹೊಸ ವೀಡಿಯೋಸ್ ನಿಮಗೆ ಬಂದು ತಲುಪಬೇಕಂದ್ರೆ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಲೆಸ್ ಅಬ್ಸಾರ್ಬೆಂಟ್. ಹೇ, ನಾ ಹೇಗೆ ಕಾಣಿಸ್ತಿದ್ದೀನಿ? ಆಹಾ, ಯಮ್ಮಿ, ಟೇಸ್ಟಿ. ಸಾರಿ, ಯಮ್ಮಿ ಟೇಸ್ಟಿ. ನೀ ಸೀರೆಯ ಹುಟ್ಟು ವಯ್ಯಾರದಿ ಬಂದೆ. ನಾ ಒಮ್ಮೆ ನಿನ್ನ ಮತ್ತೊಮ್ಮೆ ನನ್ನ ಅಡುಗೆಯನ್ನ ನೋಡುತ್ತಲೇ ನಿಂತೆ. ವಾರೆ ವಾ, ಮಾಸ್ಟರ್ ಶೆಫ್ ಆದ್ರೂ ಕವಿ. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್ ಹೆಲ್ದಿ, ಕೆಮಿಕಲ್ ಫ್ರೀ ಮತ್ತು ಇದರಲ್ಲಿದೆ ವಿಟಮಿನ್ಸ್ ಎ, ಡಿ ಮತ್ತು ಇ. 30 ವರ್ಷಗಳಿಂದ ಶುದ್ಧತೆ ಮತ್ತು ಆರೋಗ್ಯದ ಪರಿಪೂರ್ಣ ಅನುಬಂಧ. ತರಕಾರಿಗಳೆಲ್ಲ ಬೆಂದಿದೆ. ನೀರನ್ನ ಸ್ಪ್ರಿಂಕಲ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ನಾವು ಬೇಯಿಸ್ಕೊಂಡಿದ್ವಿ. ಈಗ ಅದನ್ನು ಸಹ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಈಗ ಪನ್ನೀರ್ನ ನಾವು ಹುರಿದಿಟ್ಕೊಂಡಿದ್ದೀವಿ ಹಾಗೂ ತರಕಾರಿಗಳು ಹುರಿದು ಬೇಯಿಸಿ ಒಂದು ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ಈಗ ನಾನು ಪಲಾವ್ ಮಾಡೋದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ. ನಾನು ಬಳಸ್ತಾ ಇದ್ದೀನಿ ಸನ್ಪ್ಯೂರ್ ಸನ್ಫ್ಲವರ್ ಆಯಿಲ್. ಎಣ್ಣೆ ಜೊತೆಗೆ ಈ ಪಲಾವ್ಗೆ ಒಂದು ಮುಗ್ಲಾಯ್ ಡಿಶ್ ಅಂದರೆ ತುಪ್ಪ ಆ್ಯಡ್ ಮಾಡಬೇಕು. 1-2 ಚಮಚದಷ್ಟು ತುಪ್ಪ. ಕೆಲವೊಂದು ಸ್ಪೈಸಸ್ ನಾವು ಇಲ್ಲಿ ಹಾಕಿದ್ದೀವಿ. ಅನ್ನದ ಜೊತೆಗೆ ಜೀರಿಗೆ, ಮೆಣಸು ಹಾಗೂ ನಾನು ಬೇ ಲೀಫ್ ಬಿರಿಯಾನಿ ಎಲೆನ ಹಾಕಿದ್ದೀನಿ. ಈಗ ನಾವು ಒಗ್ಗರಣೆಗೆ ಚಕ್ಕೆ 1 ಗ್ಲಾಸ್ ರೈಸ್ಗೆ ಅಂದರೆ 1 ಇಂಚ್ದು 2 ತುಂಡಷ್ಟು ಚಕ್ಕೆ, 3 ಏಲಕ್ಕಿ, ಲವಂಗ 3 ಹಾಗೂ ಸ್ಟಾರ್ ಹೂವು 1. ಕಡಿಮೆ ಫ್ಲೇಮಲ್ಲಿ ಸ್ಪೈಸಸ್ನ ಬಾಡಿಸ್ಕೊಳ್ಳಿ. ಆ ಸ್ಪೈಸಸ್ದು ಅರೋಮಾ ಬಂದಮೇಲೆ ನಾವು ಈರುಳ್ಳಿನ ಸೇರಿಸ್ಕೋಬೇಕು. ಒಂದು ಘಮ ಬಂದಮೇಲೆ ಆ ಫ್ರೈ ಆಗಿ ಒಂದು ಘಮ ಬರಬೇಕು. ಈಗ ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿ ಸ್ಲೈಸ್ ಆಗಿರೋಂಥದ್ದು ಉದ್ದಕ್ಕೆ ಕಂಪ್ಲೀಟಾಗಿ ಸ್ವಲ್ಪ ಈರುಳ್ಳಿ ಬ್ರೌನ್ ಆಗಬೇಕು. ಯಾವುದೇ ಬಿರಿಯಾನಿ ಪಲಾವಲು ಆ ಬ್ರೌನ್ ಆದ್ರೇ ಅದು ನಮಗೆ ಟೇಸ್ಟ್ ಕೊಡೋದು ಪಲಾವ್ ಬಿರಿಯಾನಿ ತಿನ್ನೋವಾಗ. ಅದರಿಂದ ಇದರ ಈರುಳ್ಳಿನ ಚೆನ್ನಾಗಿ ಬ್ರೌನ್ ಮಾಡ್ಕೊಳ್ಳಿ. ಈರುಳ್ಳಿ ನೋಡಿ ಇಷ್ಟು ಬ್ರೌನ್ ಆಗಬೇಕು, ಕಂಪ್ಲೀಟಾಗಿ ಬ್ರೌನ್ ಆಗಿದೆ. ಸ್ವಲ್ಪ ಮೇಲ್ಗಡೆ ಗಾರ್ನಿಷ್ ಮಾಡೋದಕ್ಕೆ 1/4 ಭಾಗದಷ್ಟು ಈರುಳ್ಳಿನ ತೆಗೆದಿಡ್ತೀನಿ. ಆ ಮೇಲ್ಗಡೆ ಗಾರ್ನಿಷ್ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ನೋಡಿ ಇಷ್ಟು ಬ್ರೌನ್ ಆಗಬೇಕು. ತೆಗೆದಿಟ್ಮೇಲೆ ಇನ್ನೂ ಒಂದು ಸ್ವಲ್ಪ ಬ್ರೌನ್ ಆಗುತ್ತೆ. ಅದು ಪಲಾವಲ್ಲಿ ಮೇಲೆ ಹಾಕಿದಾಗ ಚೆನ್ನಾಗಿರುತ್ತೆ. ಸೊ ಮೇಲೆ ಹಾಕೋದಕ್ಕೆ ನಾನು ಇಷ್ಟು ಈರುಳ್ಳಿನ ತೆಗೆದಿಟ್ಕೋತಾ ಇದ್ದೀನಿ. ಇದು ತುಂಬ ಮೈಲ್ಡಾಗಿರೋಂಥ ಪಲಾವ್, ಜಾಸ್ತಿ ಮಸಾಲೆ ಏನೂ ಇರೋದಿಲ್ಲ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1/4 ಟೀ ಸ್ಪೂನಷ್ಟು, 1/4 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟ್, ಹಸಿಮೆಣಸಿನ್ಕಾಯಿ 4. ಖಾರ ಇದರಲ್ಲಿ ಬೇರೆ ಏನೂ ಇಲ್ಲ, ಇಷ್ಟೇ ಖಾರ. ಸ್ವಲ್ಪ ಲೈಟಾಗಿ ಗರಂ ಮಸಾಲ ಹಾಗೂ ನಾವು ಬಿರಿಯಾನಿ ಮಸಾಲಾನ ಬಳಸ್ಕೊತೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗಿದೆ. ಈಗ ನಾನು ಬೆಂದಿರೋಂಥ ತರಕಾರಿಗಳನ್ನ ಸೇರಿಸ್ತಾ ಇದ್ದೀನಿ ಹಾಗೂ ಪನ್ನೀರ್, ಈರುಳ್ಳಿನ ಲಾಸ್ಟಲ್ಲಿ ಗಾರ್ನಿಷ್ ಮಾಡೋದಕ್ಕೆ ಇಟ್ಕೊಡೋಣ. ಈಗ ಲೈಟಾಗಿ ಎಲ್ಲ ಮಿಕ್ಸಪ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಬಿರಿಯಾನಿ ಪಲಾವ್ ಮಸಾಲ 1/4 ಟೀ ಸ್ಪೂನ್, ಎಲ್ಲನೂ ವೆರಿ ಲೈಟಾಗಿ 1/2 ಟೀ ಸ್ಪೂನ್ ಅಂದರೆ ಜಾಸ್ತಿ ಆಗುತ್ತೆ. 1/4 ಟೀ ಸ್ಪೂನಷ್ಟು ಆ ಪಲಾವ್ ಮಸಾಲೆ ಬರೋಷ್ಟು ಒಂದು ಬಿರಿಯಾನಿ ಮಸಾಲೆ ಪೌಡ್ರನ್ನ ಬಳಸ್ಕೊಳ್ಳಿ. ಶಾಹಿ ಬಿರಿಯಾನಿ ಮಸಾಲ ಪೌಡರ್
ಅದನ್ನು ಬಳಸ್ಕೊಳ್ಳಿ. ರಿಚ್ ಆಗಿರುತ್ತೆ, ಆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಪಲಾವಲ್ಲಿ. ಹಾಗೂ ಗರಂ ಮಸಾಲ ಲೈಟಾಗಿ 1/4 ಟೀ ಸ್ಪೂನಷ್ಟು ಗರಂ ಮಸಾಲ, ವೆರಿ ಲೈಟಾಗಿ ಆ ಮಸಾಲೆ ಕೋಟ್ ಆದರೆ ಸಾಕು. ಗರಂ ಮಸಾಲ ಹಾಗೂ ಬಿರಿಯಾನಿ ಮಸಾಲ ತುಂಬ ಮಿಕ್ಸ್ ಮಾಡೋದು ಬೇಡ. ಈಗ ರೈಸ್ ಮಾಡಿಟ್ಕೊಂಡಿರೋಂಥ ಅನ್ನನ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಆಗಿದೆ ಅನ್ನ. ರುಚಿ ನೋಡಿಕೊಂಡು ಸ್ವಲ್ಪ ಸಾಲ್ಟ್ನ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಸಾಕು. ಈಗ ಎಲ್ಲ ಮಿಕ್ಸಪ್ ಮಾಡ್ಕೊಳ್ಳಿ ವೆರಿ ಲೈಟಾಗಿ. ಅನ್ನ ಒಡಿಬಾರ್ದು ನಮಗೆ. ಈಗ ಇದು ನಮಗೆ ಸ್ವಲ್ಪ ಅನ್ನನೂ ಕುಕ್ ಆಗಿದೆ, ತರಕಾರಿಗಳೆಲ್ಲ ಬೆಂದಿದೆ. ಜಸ್ಟ್ ಎಲ್ಲ ಒಂದಕ್ಕೊಂದು ಮಸಾಲೆ ಹಿಡ್ಕೋಬೇಕು. ರೈಸ್ ಮತ್ತು ಕೋಟ್ ಆಗಬೇಕು, ತರಕಾರಿಗೆ ಮಸಾಲೆ ಕೋಟ್ ಆಗಬೇಕು. ಅದರಿಂದ ಲಿಡ್ನ ಕ್ಲೋಸ್ ಮಾಡಿ ವೆರಿ ಸ್ಲೋ ಫ್ಲೇಮಲ್ಲಿ, ಕಡಿಮೆ ಫ್ಲೇಮಲ್ಲಿ ಒಂದು 3 to 4 ನಿಮಿಷಗಳ ಕಾಲ ಮುಚ್ಚಿಡಿ. ಸಿಮ್ಮಲ್ಲಿ ಫ್ಲೇಮ್ ಕಡಿಮೆ ಇಟ್ಕೊಂಡು 3 to 4 ನಿಮಿಷಗಳ ಕಾಲ ಮುಚ್ಚಿ ಬೇಯಿಸಿದ್ರೆ ನವರತ್ನ ಪಲಾವ್ ರೆಡಿಯಾಗುತ್ತೆ. ನವರತ್ನ ಪಲಾವ್ ರೆಡಿಯಾಗಿದೆ. ಡಿಶ್ ಔಟ್ ಮಾಡ್ಕೊಳ್ಳೋಣ. ಗಾರ್ನಿಷ್ ಮಾಡೋದಕ್ಕೆ ಈಗ ಮೇಲೆ ಬ್ರೌನ್ ಆಗಿರೋಂಥ ಈರುಳ್ಳಿ, ಇದು ಒಳ್ಳೆ ತಿನ್ನೋವಾಗ ನಮಗೆ ತುಂಬ ರುಚಿಯಾಗಿರುತ್ತೆ. ಬ್ರೌನ್ ಆಗಿರೋ ಆನಿಯನ್, ಇವತ್ತು ನಿಮಗೋಸ್ಕರ ಒಂದು ವಿಶೇಷವಾಗಿ ಸ್ಪೆಷಲ್ ಆಗಿ ನವರತ್ನ ಬಿರಿಯಾನಿ ಮಾಡಿದ್ದೀವಿ. ವೆಜ್ಜಾ ನಾನ್ ವೆಜ್ಜಾ? ವೆಜ್ಜು. ನೋಡಿ ಅಲ್ಲಿ ಏನಿದೆ, ಎಷ್ಟು ಥರ ಇದೆ ನೋಡಿ. ತರಕಾರಿಗಳು, ಡ್ರೈ ಫ್ರೂಟ್ಸಿಂದ ಹಿಡಿದು ಇನ್ಕ್ಲೂಡ್ ಆಗಿದೆ. ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ. ಡೆಲ್ಲಿಗೆ ಹೋಗಿದ್ಯಾ ಮೊನ್ನೆ? ಡೆಲ್ಲಿ ಬಾಂಬೆ ಹೋಗಿದ್ಯಾ? ಹೋಗ್ಬೇಕು ಅಂತ ಏನಿಲ್ಲ, ಯಾವುದೇ ರೀಸನ್. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಡೆಲ್ಲಿನಲ್ಲೆಲ್ಲ ತುಂಬ ಫೇಮಸ್ಸು. ಜನ ಇದನ್ನೇ ತಿನ್ನೋದು. ಅವ್ರಿಗೆ ಇದೇ ಪಲಾವು, ಇದೇ ಬಿರಿಯಾನಿ ಎಲ್ಲವೂ ಇದೇನೇ. ತುಂಬ ರಿಚ್ ಆಗಿರುವಂಥದ್ದು. ಖಾರ ಗಿರ ಎಲ್ಲ ಇರೋಲ್ಲ, ಖಾರ ಅಂತ ಇರಲ್ಲ. ಕಾಸ್ಟ್ಲಿ ಐಟಮ್ಗಳು ಅಂದರೆ ಬೆಣ್ಣೆ, ತುಪ್ಪ, ಪನ್ನೀರು ಎಲ್ಲವನ್ನೂ ಹಾಕಿ ಮಾಡಿರ್ತಾರೆ. ಸಾಕ್ಬಿಡ್ರಿ. ಅದ್ರ ಜೊತೆಗೆ ಡ್ರೈ ಫ್ರೂಟ್ಗಳೆಲ್ಲ ಮೇಲೆ ಹಾಕಿರ್ತಾರೆ. ತುಂಬ ಮಜವಾಗಿ ಮಾಡ್ತಾರೆ. ಇದಕ್ಕೊಂದು ಸಿಹಿ ಖಟ್ಟ ಮಿಟ್ಟ ಥರ ಒಂದು ರಾಯ್ತ ಕೊಡ್ತಾರೆ. ಅದೇನು ಖಾರವಾಗೂ ಇರಲ್ಲ. ನೋಡೋಣ ತಳಿ. ಹಿಂಗೆ 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 ಇರೋದು, ಹಿಂಗೆ ಇರೋದು. ಚೆನ್ನಾಗಿರುತ್ತೆ, ಮೈಲ್ಡ್ ಆಗಿರುತ್ತೆ, ಸ್ಪೈಸಿ ಇರಲ್ಲ ನಮಗೆ. ಯಾಕಂದರೆ ಯಾವಾಗಲೂ ನಾವು ಖಾರವಾಗಿ ತಿಂದು ಇದು ಕೂಡ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಬ್ರೌನ್ ಆಗಿದೆ ಆನಿಯನ್, ಆಮೇಲೆ ಇದು ಪನ್ನೀರು. ಇದು ತಿನ್ನಕ್ಕೆ ಶುರು ಮಾಡೋದು ಹೆಂಗೆ ಅನ್ಸುತ್ತೆ ಅಂದರೆ, ಏನೋ ಫಂಕ್ಷನ್ ಇರಬೇಕು, ಯಾವುದೋ ಒಂದು ಪಾರ್ಟಿ ಇರಬೇಕು, ಇದು ತಿನ್ಬೇಕಂದ್ರೆ ಅದು ತಲೆಗೆ ಬಂದ್ಬಿಡುತ್ತೆ. ಯಾಕಂದ್ರೆ ಅಷ್ಟು ಮಜವಾಗಿದೆ ಇದು. ಒಂದ್ಸರಿ ಮಾಡ್ಕೊಡಿ. ಅದ್ರ ಜೊತೆಗೆ ತಿಂದ್ರೆ ನಿಮ್ಮ ಟೇಸ್ಟ್ ಗೊತ್ತಾಗೋದು. ತರಕಾರಿ, ಡ್ರೈ ಫ್ರೂಟ್ಸು, ಪನ್ನೀರೆಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಇವಾಗಲೂ ನಾರ್ತ್ ಇಂಡಿಯನ್ ಮಲ್ಟಿ ಕ್ಯೂಷನ್ ರೆಸ್ಟೋರೆಂಟ್ಗೆ ಹೋದರೆ ಹೌದು, ತುಂಬ ಜನ ವೆಜ್ ಅವರು ಇದನ್ನೇ ಇರೋದು. ತುಂಬ ಜನ ಇಷ್ಟಪಟ್ಟು ಹೇಳೋವಂಥ ಒಂದು ರೆಸಿಪಿ ಅಂತ ಹೇಳಿದ್ರೆ ಇದೆ. ನವರತ್ನ ಬಿರಿಯಾನಿ, ನವರತ್ನ ಪಲಾವ್ ಏನೋ ಕರೀತಾರೆ. ಯಾಕೆ ಒಬ್ಬರು ನವರತ್ನ ಪಲಾವ್ನ ತಿನ್ನೋ ಕಾಸ್ಟಲ್ಲಿ ನೀವು ಮನೆಯವರೆಲ್ಲ ಮಾಡ್ಕೋಬೋದು. ಚೆನ್ನಾಗಿದೆ. ನಾನು ಮೆಣಸಿನಕಾಯಿ ಸಮೇತ ತಿಂತಾಯಿದ್ದೀನಿ. ರೆಸ್ಟೋರೆಂಟಲ್ಲಿ ತಿನ್ನೋ ಥರ ಇದೆ. ಅದಕ್ಕಿಂತ ಚೆನ್ನಾಗಿದೆ. ಸಕ್ಕತ್ತಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದ್ದೀರಾ, ಸಕ್ಕತ್ತಾಗಿದೆ. ಯಾಕಂದರೆ ತಿಂದರೆ ನೆನೆಸ್ಕೋತಾ ಇರಬೇಕು. ಒಳ್ಳೆ ಪಲಾವಲ್ಲ ಇದು, ಬಿರಿಯಾನಿ ಮೆಥಡಲ್ಲೇ ಮಾಡಿರೋದು. ಮಾಡಿರೋ ದಮ್ನ ಥರನೇ ಮಾಡಿರೋದು. ನಿಮ್ಗೆ ಹೆಂಗೆ ಕಾಣಿಸುತ್ತೆ ಅಂದರೆ ಹೈದ್ರಾಬಾದಿ ವೆಜ್ ದಮ್ ಬಿರಿಯಾನಿ ಥರ ಇದೆ ಇದು. ಸಖತ್ತಾಗಿದೆ. ವ್ಯಾಲ್ಯೂ ಫಾರ್ ಮನಿ. ಒಂದು ಸರಿ ಮನೇಲಿ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಾಡಿದಾಗ ತಿಂದ್ಬಿಡ್ತೀವಿ, ಬಾಯಿ ಇಡ್ತಾ ಇರಲ್ಲ. ಏನು ಮಾಡೋಕ್ಕಾಗುತ್ತೆ? ಚೆನ್ನಾಗಿ ತಿಂದರೂ ಗ್ಯಾಸ್ಟ್ರಿಕ್ ಬರುತ್ತೆ, ಉಪವಾಸ ಇದ್ದರೂ ಗ್ಯಾಸ್ಟ್ರಿಕ್ ಬರುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗಿರೋದು ಒಂದೇ ಅಮೃತ್ ನೋನಿ ಗ್ಯಾಸ್ಟ್ರಿಕ್. ಹೊಟ್ಟೆ ಉಬ್ಬರ, ಉಳಿತೇಗು, ಅಜೀರ್ಣ, ಅಸಿಡಿಟಿ ಎಲ್ಲದಕ್ಕೂ ನಮ್ಮ ಅಮೃತ್ ನೋನಿ ಗ್ಯಾಸ್ಟ್ರಿನು ರಾಮಬಾಣ ಇದ್ದಾಗೆ. ವಿಜ್ಞಾನಿಗಳು, ಡಾಕ್ಟರ್ಗಳು ತಮ್ಮ ಸಂಶೋಧನೆಯಿಂದ ಹೊರತಂದಿರುವಂಥದ್ದು. ಲಕ್ಷಾಂತರ ಜನರು ಈ ಸಮಸ್ಯೆಯಿಂದ ನಳಿತಾ ಇರೋರು, ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನಳಿತಾ ಇರೋರು ಇದು ತಗೊಂಡ್ಮೇಲೆ ಪರಿಹಾರ ಕಂಡುಕೊಂಡಿದ್ದಾರೆ. ಉಪಯೋಗಿಸೋದು ಕೂಡ ತುಂಬಾ ಸುಲಭ. ಒಳಗಡೆ ಒಂದು ಗ್ರೀನ್ ಕಲರ್ ಬಾಟ್ಲಿ ಇರುತ್ತೆ. ಒಂದು ಮುಚ್ಚಳದಷ್ಟು ಔಷಧಿನ ಒಂದು 40 ml ಉಗುರು ಬೆಚ್ಚಗಿರೋ ನೀರಿಗೆ ಹಾಕ್ಕೊಂಡು ಊಟಕ್ಕಿಂತ ಮೊದಲು ಕುಡಿದ್ರೆ ಸಾಕು. ಜಾಸ್ತಿ ಸಮಸ್ಯೆ ಇದ್ದರೆ 2 ಸರಿ ತಗೊಳ್ಳಿ. ಎಲ್ಲಿ ಸಿಗುತ್ತೆ ಮುರಳಿಯವರೇ? ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸ್ಗೆ ಹೋಗುತ್ತೆ. ಅಲ್ಲಿ ಅಮೃತ್ ನೋನಿ ಅವ್ರದ್ದು ತುಂಬ ಪ್ರಾಡಕ್ಟ್ ಇದೆ. ಅದನ್ನೆಲ್ಲವನ್ನೂ ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಮಿಲೆಟ್ಸ್, ನೇಚರ್ ಟು ಮ್ಯಾನ್ಕೈಂಡ್. ಮಿಲೆಟ್ಸಿನ ಉತ್ಪನ್ನಗಳನ್ನು ಮಿಲೆಕ್ಸ್ ಹೆಸರಲ್ಲಿ ನಾವು ಮಾಡ್ತಾಯಿದ್ವಿ. ಮೊದಲೆಲ್ಲ ಬರೀ ಒಂದು 2-3 ಪೌಡ್ರ್ಗಳನ್ನ ಹಾಕಿ ಅದನ್ನು ನೀರು ಅಥವಾ ಹಾಲಲ್ಲಿ ಕುಡೀರಿ ಸರ್, ಚೆನ್ನಾಗಿ ಆಗ್ತೀರಾ, ಒಳ್ಳೆ ನಿಮಗೆ ಆರೋಗ್ಯ ವೃದ್ಧಿ ಆಗುತ್ತೆ, ವೆಯ್ಟ್ ರಿಡ್ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ವಿ. ಈಗ ಮಿಲೆಕ್ಸ್ ಅವ್ರಿಗೆ ಸಿಕ್ಕಾಪಟ್ಟೆ ಪ್ರಾಡಕ್ಟ್ ಇದೆ. ರೆಡಿ ಮಿಕ್ಸ್ ದೋಸೆ ಇದೆ, ಇಡ್ಲಿ ಇದೆ, ಆಮೇಲೆ ರವಾ ಇಡ್ಲಿ ಇದೆ, ಆಮೇಲೆ ಪೊಂಗಲ್ ಇದೆ. ಎಲ್ಲ ಅಂದರೆ ಎಲ್ಲ ಮಿಲೆಕ್ಸಿಂದ ಏನೇನು ಮಾಡ್ಬೋದೋ ಅವೆಲ್ಲವನ್ನೂ ಮಾಡಿದ್ದಾರೆ ಮಿಲೆಕ್ಸಲ್ಲಿ. ತುಂಬ ಚೆನ್ನಾಗಿದೆ. ದೋಸೆ ಗೀಸೆ ಎಲ್ಲ ಅದ್ಭುತವಾಗಿದೆ. ನೀವು ಒಂದ್ಸರಿ ಮಾಡ್ಕೊಂಡು ತಿನ್ನೋಡಿ. ಒಂದು ದಿನದಲ್ಲಿ 1 ಹೊತ್ತು ಊಟವನ್ನು, ನಮ್ಮ ಮಿಲೆಕ್ಸ್ ಊಟವನ್ನು ಮಾಡಿ
ಖಂಡಿತವಾಗ್ಲೂ ನಿಮ್ಮ ಆರೋಗ್ಯನೂ ವೃದ್ಧಿ ಆಗುತ್ತೆ. ನೀವು ನೆನೆಸ್ಕೊಳ್ತೀರ ಆಮೇಲೆ ಎಸ್ ಮುರಳಿಯವರು ಹೇಳಿದ್ದು ಕರೆಕ್ಟು ಅಂತ. ಇದೆಲ್ಲಿ ಸಿಗುತ್ತೆ? ಇದು ಬರೀ ಆನ್ಲೈನಲ್ಲೇ ಸಿಗೋವಂಥದ್ದು. ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ ಸಿಗುತ್ತೆ. ಮಿಲೆಕ್ಸ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ಸನ್ ಪ್ಯೂರ್ ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಯಾವುದಪ್ಪ ಅಂದರೆ ಅದು ಸನ್ ಪ್ಯೂರ್ ಆಯಿಲು. ಮುರಳಿಯವರೇ, ನೀವು ಉಪಯೋಗಿಸೋ ಎಣ್ಣೆ ಯಾವುದು ಅಂತ ಹೇಳಿದ್ರೆ ಅದು ಸನ್ ಪ್ಯೂರೇ. ಭಾರತದ ಮೊಟ್ಟ ಮೊದಲನೆಯ ಫಿಸಿಕಲಿ ರಿಫೈನ್ ಮಾಡಿರೋ ಎಣ್ಣೆ ಯಾವುದು ಅಂದರೆ ಅದು ಕೂಡ ಸನ್ ಪ್ಯೂರ್ ಆಯಿಲೇ. ಮುರಳಿಯವರೇ, ಎಲ್ಲಿ ಸಿಗುತ್ತೆ? ಸಣ್ಣ ಕಿರಾಣಿ ಅಂಗಡಿಯಿಂದ ಹಿಡಿದು ದೊಡ್ಡ ಸೂಪರ್ ಮಾರ್ಕೆಟ್ ತನಕ ಎಲ್ಲ ಕಡೆ ಸಿಗೋವಂಥ ಒಂದು ಒಳ್ಳೆ ಅಡುಗೆ ಎಣ್ಣೆ ಯಾವುದಪ್ಪ ಅಂದರೆ ಅದು ಕೂಡ ಸನ್ ಪ್ಯೂರ್ ಆಯಿಲೇ. ಇದು ಆನ್ಲೈನಲ್ಲಿ ಕೂಡ ಶಾಪ್ ಮಾಡ್ಬೋದು. ಐ ಬಟನ್ ಪ್ರೆಸ್ ಮಾಡಿ ಆನ್ಲೈನ್ ಶಾಪ್ಗೆ ಹೋಗುತ್ತೆ. ಸನ್ ಪ್ಯೂರ್ ಅವ್ರದ್ದು ತುಂಬ ಪ್ರಾಡಕ್ಟ್ ಇದೆ, ಅದೆಲ್ಲವನ್ನೂ ಕೂಡ ಆನ್ಲೈನಲ್ಲಿ ಶಾಪ್ ಮಾಡ್ಬೋದು. ನಂದಿನಿ ಲಕ್ಷಾಂತರ ಗ್ರಾಹಕರ ಹೆಮ್ಮೆಯ ಬ್ರ್ಯಾಂಡ್. ಲಕ್ಷಾಂತರ ಗ್ರಾಹಕರ ಹೆಮ್ಮೆಯ ಬ್ರ್ಯಾಂಡ್ ನಮ್ಮ ನಂದಿನಿ. KMF ಅವರ ನಂದಿನಿಯ ಪ್ರಾಡಕ್ಟ್ಗಳನ್ನೇ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದ್ದೀವಿ. ಇವತ್ತು ಇಷ್ಟು ಅದ್ಭುತವಾಗಿರೋದು ಒಂದು ಬಿರಿಯಾನಿನ ಮಾಡಿದ್ದೀವಿ, ನವರತ್ನ ಬಿರಿಯಾನಿ ಮಾಡಿದ್ದೀವಿ ಅಂದರೆ ಇದಕ್ಕೆ ಒಳ್ಳೆ ಪನ್ನೀರ್ ಹಾಕಿದ್ದೀವಿ, ಒಳ್ಳೆ ತುಪ್ಪ ಹಾಕಿದ್ದೀವಿ, ಒಳ್ಳೆ ಬೆಣ್ಣೆ ಹಾಕಿದ್ದೀವಿ. ಯಾಕಂದರೆ ನಾವು ಉಪಯೋಗಿಸ್ತಾ ಇರೋದು ಕರ್ನಾಟಕದ ನಂಬರ್ 1 ಬ್ರ್ಯಾಂಡ್ ರೀ. ಅದನ್ನು ಉಪಯೋಗಿಸಿ ನಾವು ಅಡುಗೆ ಮಾಡ್ತಾಯಿದ್ದೀವಿ. ಹಾಲು, ತುಪ್ಪ, ಮೊಸರು, ಬೆಣ್ಣೆ, ಏನು ಬೇಕು ನಿಮಗೆ, ಹಾಲಿನ ಎಲ್ಲ ಉತ್ಪನ್ನಗಳಿಗೂ ಒಂದು ಒಳ್ಳೆಯ ಹೆಸರಂದರೆ ಅದು ನಂದಿನಿ. ಜೊತೆಗೆ ಅವ್ರದ್ದು ಸಿಕ್ಕಾಪಟ್ಟೆ ಸ್ವೀಟ್ಸ್ ಇದೆ, ಐಸ್ ಕ್ರೀಮ್ಸ್ ಇದೆ. ಯಾವ ಸ್ವೀಟ್ ಬೇಕು ಆ ಸ್ವೀಟೆಲ್ಲ ಇದೆ, ಯಾವ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಇದೆ, ಕುಕ್ಕೀಸ್ ಇದೆ. ಇವೆಲ್ಲವೂ ಸಿಗ್ತಾ ಇರೋದು ನಮ್ಮ ನಂದಿನಿ ಬ್ರ್ಯಾಂಡಲ್ಲಿ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ನಂದಿನಿಯ ಉತ್ಪನ್ನಗಳನ್ನೇ. ಒಳ್ಳೊಳ್ಳೆ ಅಡುಗೆಗಳು ಬೇಕಾಗಿದ್ದರೆ, ಒಳ್ಳೊಳ್ಳೆ ಅಡುಗೆನ ಕಲಿಬೇಕಾಗಿದ್ರೆ, ಒಳ್ಳೊಳ್ಳೆ ಅಡುಗೆ ನಿಮ್ಮಲ್ಲಿ ಮಾಡ್ಕೋಬೇಕಾಗಿದ್ರೆ ಸುಚಿ ಕಿಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಮ್ಮೆ ಹೊಸ ಅಡುಗೆ ನಮಸ್ಕಾರ.